ಮೂರನೇ ಕುಟುಂಬದ ಬಗ್ಗೆ ನಿಮ್ಮ ಫ್ಯಾನ್ಗಳು ಒಬ್ಬ ನಟ ಸ್ಟಾರ್ ನಟ ಆಗ್ಬೇಕು ಅಂತಂದ್ರೆ ಫ್ಯಾನ್ ಬೇಸ್ ಬೇಕು, ಫ್ಯಾನ್ಗಳ ಸಪೋರ್ಟ್ ಕೂಡ ಬೇಕು. ಬಟ್ ಆ ಫ್ಯಾನ್ಗಳಿಗೂ ಕೂಡ ಒಂದು ಕಲ್ಚರ್ ಇರ್ಬೇಕಾ ಅಂತ ಹೇಳಿ ಯಾಕೆ ಹೇಳ್ತೀನಿ ಅಂತಂದ್ರೆ, ಇತ್ತೀಚಿನ ಈ ಫ್ಯಾನ್ ಫೈಟ್ಗಳನ್ನ ನೋಡಿದಾಗ ನಿಮ್ಗೂ ಅನ್ಸಿರುತ್ತೆ, ಫ್ಯಾನ್ ಇದ್ರೆ ಅಂದ್ರೆ ಅಭಿಮಾನಿಗಳು ಅಂತಿದ್ರೆ ಅದು ಆ ನಟನ ವ್ಯಕ್ತಿತ್ವವನ್ನ ಮತ್ತಷ್ಟು ಎತ್ತರಗೊಳಿಸೋ ರೀತಿಯಲ್ಲಿ ಅಥವಾ ಆತನ ವರ್ಚಸ್ಸನ್ನ ಮತ್ತಷ್ಟು ಹೈಟನ್ ಮಾಡೋ ರೀತಿಯಲ್ಲಿ ಇರಬೇಕು ಅಂತ ಏನಾದ್ರೂ ಅನ್ಸುತ್ತಾ? ನಾವು ಸಿನಿಮಾ ಮಾಡ್ಬೇಕಾದ್ರೆ ಫ್ಯಾನ್ಸ್ ನ ಸಂಪಾದಿಸಬೇಕು ಅಂತ ಹೊರತು ಹೇಳಿದ್ವಿ ಅನ್ಕೊಂಡ್ ಹೊರತು ಇದೇ ಕ್ಯಾಟಗರಿ ಬೇಕು, ಇಷ್ಟೇ ಓದಿರ್ಬೇಕು, ಅವ್ರಿಗೆ ಇಷ್ಟೇ ಮದುವೆ ಆಗಿರ್ಬೇಕು, ಇಷ್ಟೇ ಮಕ್ಕಳಾಗಿರ್ಬೇಕು, ಇವೆಲ್ಲ ಹೇಳಕ್ಕಾಗತ್ತಾ? ಫ್ಯಾನ್ಸ್ ಬೇಕಷ್ಟೇನೆ. ನಮಗೆ ಫ್ಯಾನ್ಸ್ ಬೇಕು ಅಂದಾಗ ಸಿನಿಮಾ ಮಾಡ್ಬೇಕು, ಸಿನಿಮಾ ಮಾಡಿ ಫ್ಯಾನ್ಸ್ ಸಂಪಾದಿಸ್ತೀವಿ. ಫ್ಯಾನ್ಸ್ ಅಲ್ಲಿ ಭಿನ್ನಾಭಿಪ್ರಾಯಗಳಿರ್ತಾರೆ, ನಾನಾ ರೀತಿಯಾದಂತ ಗಲಾಟೆಗಳಿರ್ತವೆ. ಒಂದು ತಿಳ್ಕೊಳ್ಳಿ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರತಿ ಊರಿಗೆ ಹೋದ್ರೂ ಒಂದು ಗಲಾಟೆ ಇರುತ್ತೆ. ಹಾಗಂತ ಯಾವತ್ತು ರಾಜ್ಯದೊಳಗಡೆ ರಾಷ್ಟ್ರದೊಳಗಡೆ ಯುದ್ಧ ನಡೆದಿಲ್ಲ. There has never been wars because of small debates and arguments. For as long as social media is there, there will always be missiles. But not every missile is very destructive, so don't bother. It's okay. It's okay. ಎಲ್ಲರದು ಗಲಾಟೆಗಳು ನಡೀತಾ ಇರುತ್ತೆ. ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ, ಆದಷ್ಟು ಹೋಗ್ತಾ ಇರೋಣ ಮುಂದೆ. ಇವಾಗ ಕಲ್ಚರ್ ಅಂತ ನೀವೇನು ಹೇಳಿದ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ನೀವು ಹೋಗಿ ಏನೇನು ಹೇಳ್ಕೊಡ್ತೀರಿ. ಸಪೋಸ್ ಅಲ್ಲೊಂದು ಏನೋ ನಡೀತಾ ಇದೆ, ಎಲ್ಲಿ ಸೀರಿಯಸ್ ಆಗುತ್ತೆ ಮ್ಯಾಟರ್ ಅಂದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡದಾಗಿ ಅನಾಹುತ ಆಗಿ ಯಾರ್ದು ಜೀವನ ಹಾಳಾಗಿ ಯಾರ್ದು ಮನೆ ಮಠ ಎಲ್ಲ ಉದುರೋಗಿ ಯಾರ್ದು ಜೀವನೇ ಹೊರಟೋದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಸೀರಿಯಸ್ನೆಸ್ ಬರ್ತದೆ. ಬಟ್ ದೀಸ್ ಕೈಂಡ್ ಆಫ್ ಡಿಬೇಟ್ಸ್ ಆರ್ ಆಲ್ವೇಸ್ ದೇರ್. ಯು ಕಾಂಟ್ ಹೆಲ್ಪ್ ಇಟ್. ನೀವು ಕಲ್ಚರ್ ಹೇಳ್ತೀರಿ, ನಿಮ್ಮಲ್ಲೇ ವಾಹಿನಿಗಳಲ್ಲೇ ಒಂದು ಡಿಬೇಟ್ ಅಂತ ಕೂರಿಸ್ಕೊಂಡ್ರೆ ನಮ್ಮ ಚಂದ್ರ ಚಕ್ರವರ್ತಿನ ಕರ್ಕೊಂಡೋಗಿ ಕೂರಿಸ್ತೀರಾ, ಅವ್ರು ಮಾತಾಡ್ಬೇಕು ಅಂತ ಇನ್ನೊಬ್ಬರನ್ನ ಕೂರಿಸ್ತೀರಾ. ನೀವು ಚಕ್ರವರ್ತಿನ ಕೂರಿಸ್ತಾರೆ, ಆ ಕಡೆ ಇನ್ನೊಬ್ಬನ ಕಂಡು ಕೂರಿಸ್ತಾರೆ. ಆಕ್ಚುಲಿ ನೀವೆಲ್ಲ ಗೊತ್ತೇ ಇಲ್ಲ, ನಿಮ್ ಡಿಬೇಟ್ ನ ನಾವು ವಾಲ್ಯೂಮ್ ಕಮ್ಮಿ ಮಾಡಿ ನೋಡ್ತಾ ಇರ್ತೀವಿ. ಏನ್ ನಡೀತಾ ಇದೆ, ಇಷ್ಟು ಗಲಾಟೆ ಮಾಡ್ಕೊತಾ ಇದಾರಲ್ಲ ಇವರೆಲ್ಲ ಅನ್ಬಿಟ್ಟು ಅಂತ. ಅಂಡ್ ಸಿ ನಾವು, ಆಸ್ ಐ ಆಮ್ ಸೇಯಿಂಗ್, ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ. ಫ್ಯಾನ್ಸ್ ವಿಲ್ ಡೂ ವಾಟ್ ದೇ ಹ್ಯಾವ್ ಟು ಡೂ. We do what we have to do. ಶೋರ್ ಸರ್. ಈ ಕಾರ್ಯಕ್ರಮದ ಉದ್ದೇಶನೇ ಎಲ್ಲರ ಓರೆಕೋರೆಗಳು ಕೂಡ ಆಚೆ ಬರಬೇಕು, ಎಲ್ಲೆಲ್ಲಿ ತಪ್ಪಿದೆ ಅದನ್ನ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಆಗ್ಬೇಕು ಅಂತ ಹೇಳಿ ನಾವು ಕೂಡ, ಅಂದ್ರೆ ಮಾಧ್ಯಮ ಕೂಡ ಇದರಿಂದ ಕಲಿಯೋಕೆ. No. I will, by saying this, ma'am, don't get me wrong. I never said you're wrong. None of you are wrong. ನೀವು ಚಾನೆಲ್ ಅಲ್ಲಿ ಇರ್ಬೇಕಾದ್ರೆ ಡಿಬೇಟ್ಸ್ ನಡೀಲೇಬೇಕು. ನೀವು ಯಾವಾಗ ಡಿಬೇಟ್ ನಡೆಸ್ತೀರಾ ಅಂದ್ರೆ ನೀವು ಹೇಳಿದ್ದೆ ಸತ್ಯ ಅಲ್ಲ, ಬಟ್ ಒಂದು ಡಿಬೇಟ್ ನಡೀಲಿ. Let every kind of opinion float out is what is called a debate. ಹಾಗೇನೆ ಏನಾಗುತ್ತೆ, ನೀವು ವಾಹಿನಿಯಲ್ಲಿ ಕೂತಿರೋದ್ರಿಂದ ನಿಮ್ಮ ಮಾತಲ್ಲಿ ಕಲ್ಚರ್ ಇರುತ್ತಮ್ಮ. ಅಲ್ಲಿ ಸ್ವಲ್ಪ ಗ್ರಾಮರ್ ಪ್ರಾಬ್ಲಮ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ದಟ್ಸ್ ಓಕೆ. ನೋ ಸಿ, ಹೌ ಲಾಂಗ್ ನೀವೆಲ್ಲ ಕಡೆ ಹೋಗಿ ಎಲ್ಲಾರನ್ನು ಕರೆಕ್ಟ್ ಮಾಡ್ತಾ ಇರಕ್ಕಾಗತ್ತೆ? ಯು ಟೆಲ್ ಮಿ ದ್ಯಾಟ್. ನೀವು ಹಿಂಗ್ ನೋಡೋಷ್ಟ್ರೊಳಗೆ ಇವಾಗ ನೀವು ನನ್ನ ವಿಟಿ ಹಾಕಿದಾಗ ಸಡನ್ ಆಗಿ ಅನ್ನಿಸ್ತದ, ಇದೇನು ಹುಚ್ಚ ಸಿನಿಮಾ ಮೊನ್ನೆ ಮಾಡ್ದಂಗೆ ಇದೆಯಲ್ಲ ಹಾಡಿದು, ಆಲ್ರೆಡಿ ಇಷ್ಟು ವರ್ಷ ಆಗೋಯ್ತಾ ಅಂತ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಟೈಮ್ ಇಸ್ ಸ್ಲಿಪ್ಪಿಂಗ್ ಅವೇ ಸೋ ಮಚ್. ಪ್ರತಿಯೊಂದು ರೋಡಲ್ಲೂ ಒಂದು ರೋಡ್ ಹಂಪತ್ರ ನಿಂತು ನೀನ್ ಯಾಕಿದೆಯಾ ಅಲ್ಲಿ, ಯಾಕೆ ಗಲಾಟೆ ಅಂತ, ಎವ್ರಿಥಿಂಗ್ ಇಸ್ ಗೋನ್ ಎಫೆಕ್ಟ್ ಯು. ಮೂವ್ ಆನ್. ಐ ಥಿಂಕ್ ಯು ಶುಡ್ ಆಲ್ ಮೂವ್ ಆನ್. ಲೆಟ್ ಪೀಪಲ್ ಡೂ ವಾಟ್ ದೇ ಆರ್ ವಿಲ್ಲಿಂಗ್ ಟು ಡೂ. ದಟ್ಸ್ ವೈ ನಾನು ನನ್ನ ಆನ್ಸರ್ ಹೇಳ್ತೀನಮ್ಮ. ಐ ಆಮ್ ನಾಟ್ ಸೇಯಿಂಗ್ ದಟ್ ಇಟ್ಸ್ ರೈಟ್ ಥಿಂಗ್ ಟು ಡೂ, ಬಟ್ ಐ ಥಿಂಕ್ ನೀವು ಮೈಕ್ರೋಸ್ಕೋಪಿಗೆ ಝೂಮ್ ಹಾಕೊಂಡು ಹುಡ್ಕೊಂಡು ಪ್ರತಿಯೊಬ್ಬರನ್ನು ಕರೆಕ್ಟ್ ಮಾಡೋಕ್ಕೆ ಖಂಡಿತ ನೀವು ಹುಟ್ಟಿಲ್ಲ, ನಾನು ಹುಟ್ಟಿಲ್ಲ. ಐ ಥಿಂಕ್ ಬಿಲ್ಡಿಂಗ್ ಅ ಕಲ್ಚರ್, ಬಿಲ್ಡಿಂಗ್ ಅ ಪರ್ಸನಾಲಿಟಿ ಈಸ್ ಅ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ಇಫ್ ಯು ವಾಂಟ್ ಟು ಬಿ ಅ ಗುಡ್ ಹ್ಯೂಮನ್, ಇಫ್ ಯು ವಾಂಟ್, ನೀವೊಂದು ಒಳ್ಳೆ ವ್ಯಕ್ತಿ ಆಗಬೇಕು, ಒಳ್ಳೆ ನಾಗರಿಕನಾಗಬೇಕು, ಒಂದು ಒಳ್ಳೆ ಗಂಡ ಆಗಬೇಕು, ಒಂದು ಒಳ್ಳೆ ತಂದೆ ಆಗಬೇಕು, ಅಣ್ಣ ಆಗಬೇಕು, ಒಬ್ಬ ಸ್ನೇಹಿತ ಆಗಬೇಕು ಅಂದ್ರೆ ನಿಮ್ಮ ವೈಯಕ್ತಿಕವಾದಂಥ ಎಫರ್ಟ್ ಇರಬೇಕು ಹೊರತು ಇನ್ನೊಬ್ರು ಹೇಳ್ಕೊಟ್ಟು ಬರಲ್ಲ. ಒಪ್ತೀರಾ? ಇದು ಒಪ್ತೀರಾ? ಏನ್ ವಾಯ್ಸ್ ಇಲ್ಲ ಯಾರಿಗೂ? ಮೂರನೇ ಕುಟುಂಬದ ಬಗ್ಗೆ ನಿಮ್ಮ ಫ್ಯಾನ್ಗಳು ಒಬ್ಬ ನಟ ಸ್ಟಾರ್ ನಟ ಆಗ್ಬೇಕು ಅಂತಂದ್ರೆ ಫ್ಯಾನ್ ಬೇಸ್ ಬೇಕು, ಫ್ಯಾನ್ಗಳ ಸಪೋರ್ಟ್ ಕೂಡ ಬೇಕು. ಬಟ್ ಆ ಫ್ಯಾನ್ಗಳಿಗೂ ಕೂಡ ಒಂದು ಕಲ್ಚರ್ ಇರ್ಬೇಕಾ ಅಂತ ಹೇಳಿ ಯಾಕೆ ಹೇಳ್ತೀನಿ ಅಂತಂದ್ರೆ, ಇತ್ತೀಚಿನ ಈ ಫ್ಯಾನ್ ಫೈಟ್ಗಳನ್ನ ನೋಡಿದಾಗ ನಿಮ್ಗೂ ಅನ್ಸಿರುತ್ತೆ, ಫ್ಯಾನ್ ಇದ್ರೆ ಅಂದ್ರೆ ಅಭಿಮಾನಿಗಳು ಅಂತಿದ್ರೆ ಅದು ಆ ನಟನ ವ್ಯಕ್ತಿತ್ವವನ್ನ ಮತ್ತಷ್ಟು ಎತ್ತರಗೊಳಿಸೋ ರೀತಿಯಲ್ಲಿ ಅಥವಾ ಆತನ ವರ್ಚಸ್ಸನ್ನ ಮತ್ತಷ್ಟು ಹೈಟನ್ ಮಾಡೋ ರೀತಿಯಲ್ಲಿ ಇರಬೇಕು ಅಂತ ಏನಾದ್ರೂ ಅನ್ಸುತ್ತಾ? ನಾವು ಸಿನಿಮಾ ಮಾಡ್ಬೇಕಾದ್ರೆ ಫ್ಯಾನ್ಸ್ ನ ಸಂಪಾದಿಸಬೇಕು ಅಂತ ಹೊರತು ಹೇಳಿದ್ವಿ ಅನ್ಕೊಂಡ್ ಹೊರತು ಇದೇ ಕ್ಯಾಟಗರಿ ಬೇಕು, ಇಷ್ಟೇ ಓದಿರ್ಬೇಕು, ಅವ್ರಿಗೆ ಇಷ್ಟೇ ಮದುವೆ ಆಗಿರ್ಬೇಕು, ಇಷ್ಟೇ ಮಕ್ಕಳಾಗಿರ್ಬೇಕು, ಇವೆಲ್ಲ ಹೇಳಕ್ಕಾಗತ್ತಾ?
ಫ್ಯಾನ್ಸ್ ಬೇಕಷ್ಟೇನೆ ನಮಗೆ. ಫ್ಯಾನ್ಸ್ ಬೇಕು ಅಂದಾಗ ಸಿನಿಮಾ ಮಾಡ್ಬೇಕು, ಸಿನಿಮಾ ಮಾಡಿ ಫ್ಯಾನ್ಸ್ ಸಂಪಾದಿಸ್ತೀವಿ. ಫ್ಯಾನ್ಸ್ ಅಲ್ಲಿ ಭಿನ್ನಾಭಿಪ್ರಾಯಗಳಿರ್ತಾರೆ, ನಾನಾ ರೀತಿಯಾದಂತ ಗಲಾಟೆಗಳಿರ್ತವೆ. ಒಂದು ತಿಳ್ಕೊಳ್ಳಿ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರತಿ ಊರಿಗೆ ಹೋದ್ರೂ ಒಂದು ಗಲಾಟೆ ಇರುತ್ತೆ. ಹಾಗಂತ ಯಾವತ್ತು ರಾಜ್ಯದೊಳಗಡೆ ರಾಷ್ಟ್ರದೊಳಗಡೆ ಯುದ್ಧ ನಡೆದಿಲ್ಲ. ದೇರ್ ಹ್ಯಾಸ್ ನೆವರ್ ಬೀನ್ ವಾರ್ಸ್ ಬಿಕಾಸ್ ಆಫ್ ಸ್ಮಾಲ್ ಡಿಬೇಟ್ಸ್ ಅಂಡ್ ಆರ್ಗ್ಯುಮೆಂಟ್ಸ್. ಫಾರ್ ಆಸ್ ಲಾಂಗ್ ಎಸ್ ಸೋಷಿಯಲ್ ಮೀಡಿಯಾ ಇಸ್ ದೇರ್ ವಿಲ್ ಆಲ್ವೇಸ್ ಬಿ ಮಿಸೈಲ್ಸ್, ಬಟ್ ನಾಟ್ ಎವ್ರಿ ಮಿಸೈಲ್ ಇಸ್ ವೆರಿ ಡಿಸ್ಟ್ರಕ್ಟಿವ್. ಸೊ ಡೋಂಟ್ ಬಾದರ್. ಇಟ್ಸ್ ಓಕೆ. ಎಲ್ಲರದು ಗಲಾಟೆಗಳು ನಡೀತಾ ಇರುತ್ತೆ. ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ, ಆದಷ್ಟು ಹೋಗ್ತಾ ಇರೋಣ ಮುಂದೆ. ಇವಾಗ ಕಲ್ಚರ್ ಅಂತ ನೀವೇನು ಹೇಳಿದ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ನೀವು ಹೋಗಿ ಏನೇನು ಹೇಳ್ಕೊಡ್ತೀರಿ. ಸಪೋಸ್ ಅಲ್ಲೊಂದು ಏನೋ ನಡೀತಾ ಇದೆ, ಎಲ್ಲಿ ಸೀರಿಯಸ್ ಆಗುತ್ತೆ ಮ್ಯಾಟರ್ ಅಂದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡದಾಗಿ ಅನಾಹುತ ಆಗಿ, ಯಾರ್ದು ಜೀವನ ಹಾಳಾಗಿ, ಯಾರ್ದು ಮನೆ ಮಠ ಎಲ್ಲ ಉದುರೋಗಿ, ಯಾರ್ದು ಜೀವನೇ ಹೊರಟೋದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಸೀರಿಯಸ್ನೆಸ್ ಬರ್ತದೆ. ಬಟ್ ದೀಸ್ ಕೈಂಡ್ ಆಫ್ ಡಿಬೇಟ್ಸ್ ಆರ್ ಆಲ್ವೇಸ್ ದೇರ್. ಯು ಕಾಂಟ್ ಹೆಲ್ಪ್ ಇಟ್. ನೀವು ಕಲ್ಚರ್ ಹೇಳ್ತೀರಿ, ನಿಮ್ಮಲ್ಲೇ ವಾಹಿನಿಗಳಲ್ಲೇ ಒಂದು ಡಿಬೇಟ್ ಅಂತ ಕೂರಿಸ್ಕೊಂಡ್ರೆ ನಮ್ಮ ಚಂದ್ರ ಚಕ್ರವರ್ತಿನ ಕರ್ಕೊಂಡೋಗಿ ಕೂರಿಸ್ತೀರಾ, ಅವ್ರು ಮಾತಾಡ್ಬೇಕು ಅಂತ ಇನ್ನೊಬ್ಬರನ್ನ ಕೂರಿಸ್ತೀರಾ. ನೀವು ಚಕ್ರವರ್ತಿನ ಕೂರಿಸ್ತಾರೆ, ಆ ಕಡೆ ಇನ್ನೊಬ್ಬನ ಕಣ್ ಕೂರಿಸ್ತಾರೆ. ಆಕ್ಚುಲಿ ನೀವೆಲ್ಲ ಗೊತ್ತೇ ಇಲ್ಲ, ನಿಮ್ ಡಿಬೇಟ್ನ ನಾವು ವಾಲ್ಯೂಮ್ ಕಮ್ಮಿ ಮಾಡಿ ನೋಡ್ತಾ ಇರ್ತೀವಿ. ಏನ್ ನಡೀತಾ ಇದೆ, ಇಷ್ಟು ಗಲಾಟೆ ಮಾಡ್ಕೊತಾ ಇದಾರಲ್ಲ ಇವರೆಲ್ಲ ಅನ್ಬಿಟ್ಟು ಅಂತ. ಅಂಡ್ ಸಿ ನಾವು, ಆಸ್ ಐ ಆಮ್ ಸೇಯಿಂಗ್, ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ. ಫ್ಯಾನ್ಸ್ ವಿಲ್ ಡೂ ವಾಟ್ ದೇ ಹ್ಯಾವ್ ಟು ಡೂ. We do what we have to do. ಶೋರ್ ಸರ್. ಈ ಕಾರ್ಯಕ್ರಮದ ಉದ್ದೇಶನೇ ಎಲ್ಲರ ಓರೆಕೋರೆಗಳು ಕೂಡ ಆಚೆ ಬರಬೇಕು, ಎಲ್ಲೆಲ್ಲಿ ತಪ್ಪಿದೆ ಅದನ್ನ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಆಗ್ಬೇಕು ಅಂತ ಹೇಳಿ ನಾವು ಕೂಡ, ಅಂದ್ರೆ ಮಾಧ್ಯಮ ಕೂಡ ಇದರಿಂದ ಕಲಿಯೋಕೆ. No. I will, by saying this, ma'am, don't get me wrong. I never said you're wrong. None of you are wrong. ನೀವು ಚಾನಲ್ ಅಲ್ಲಿ ಇರ್ಬೇಕಾದ್ರೆ ಡಿಬೇಟ್ಸ್ ನಡೀಲೇಬೇಕು. ನೀವು ಯಾವಾಗ ಡಿಬೇಟ್ ನಡೆಸ್ತೀರಾ ಅಂದ್ರೆ ನೀವು ಹೇಳಿದ್ದೆ ಸತ್ಯ ಅಲ್ಲ, ಬಟ್ ಒಂದು ಡಿಬೇಟ್ ನಡೀಲಿ. Let every kind of opinion float out is what is called a debate. ಹಾಗೇನೆ ಏನಾಗುತ್ತೆ, ನೀವು ವಾಹಿನಿಯಲ್ಲಿ ಕೂತಿರೋದ್ರಿಂದ ನಿಮ್ಮ ಮಾತಲ್ಲಿ ಕಲ್ಚರ್ ಇರುತ್ತಮ್ಮ. ಅಲ್ಲಿ ಸ್ವಲ್ಪ ಗ್ರಾಮರ್ ಪ್ರಾಬ್ಲಮ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಬಟ್ ದಟ್ಸ್ ಓಕೆ. ನೋ ಸಿ, ಹೌ ಲಾಂಗ್ ನೀವೆಲ್ಲ ಕಡೆ ಹೋಗಿ ಎಲ್ಲಾರನ್ನು ಕರೆಕ್ಟ್ ಮಾಡ್ತಾ ಇರಕ್ಕಾಗತ್ತೆ? ಯು ಟೆಲ್ ಮಿ ದ್ಯಾಟ್. ನೀವು ಹಿಂಗ್ ನೋಡೋಷ್ಟ್ರೊಳಗೆ ಇವಾಗ ನೀವು ನನ್ನ ವಿಟಿ ಹಾಕಿದಾಗ ಸಡನ್ ಆಗಿ ಅನ್ನಿಸ್ತದ, ಇದೇನು ಹುಚ್ಚ ಸಿನಿಮಾ ಮೊನ್ನೆ ಮಾಡ್ದಂಗೆ ಇದೆಯಲ್ಲ ಹಾಡಿದು, ಆಲ್ರೆಡಿ ಇಷ್ಟು ವರ್ಷ ಆಗೋಯ್ತಾ ಅಂತ. ಸೊ ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಟೈಮ್ ಇಸ್ ಸ್ಲಿಪ್ಪಿಂಗ್ ಅವೇ ಸೋ ಮಚ್. ಪ್ರತಿಯೊಂದು ರೋಡಲ್ಲೂ ಒಂದು ರೋಡ್ ಹಂಪತ್ರ ನಿಂತು ನೀನ್ ಯಾಕಿದೆಯಾ ಅಲ್ಲಿ, ಯಾಕೆ ಗಲಾಟೆ ಅಂತ, ಎವ್ರಿಥಿಂಗ್ ಇಸ್ ಗೋನ್ ಎಫೆಕ್ಟ್ ಯು. ಮೂವ್ ಆನ್. ಐ ಥಿಂಕ್ ಯು ಶುಡ್ ಆಲ್ ಮೂವ್ ಆನ್. ಲೆಟ್ ಪೀಪಲ್ ಡೂ ವಾಟ್ ದೇ ಆರ್ ವಿಲ್ಲಿಂಗ್ ಟು ಡೂ. ದಟ್ಸ್ ವೈ ನಾನು ನನ್ನ ಆನ್ಸರ್ ಹೇಳ್ತೀನಮ್ಮ. ಐ ಆಮ್ ನಾಟ್ ಸೇಯಿಂಗ್ ದಟ್ ಇಟ್ಸ್ ರೈಟ್ ಥಿಂಗ್ ಟು ಡೂ, ಬಟ್ ಐ ಥಿಂಕ್ ನೀವು ಮೈಕ್ರೋಸ್ಕೋಪಿಗೆ ಝೂಮ್ ಹಾಕೊಂಡು ಹುಡ್ಕೊಂಡು ಪ್ರತಿಯೊಬ್ಬರನ್ನು ಕರೆಕ್ಟ್ ಮಾಡೋಕ್ಕೆ ಖಂಡಿತ ನೀವು ಹುಟ್ಟಿಲ್ಲ, ನಾನು ಹುಟ್ಟಿಲ್ಲ. ಐ ಥಿಂಕ್ ಬಿಲ್ಡಿಂಗ್ ಅ ಕಲ್ಚರ್, ಬಿಲ್ಡಿಂಗ್ ಅ ಪರ್ಸನಾಲಿಟಿ ಈಸ್ ಅ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ಇಫ್ ಯು ವಾಂಟ್ ಟು ಬಿ ಅ ಗುಡ್ ಹ್ಯೂಮನ್, ಇಫ್ ಯು ವಾಂಟ್, ನೀವೊಂದು ಒಳ್ಳೆ ವ್ಯಕ್ತಿ ಆಗಬೇಕು, ಒಳ್ಳೆ ನಾಗರಿಕನಾಗಬೇಕು, ಒಂದು ಒಳ್ಳೆ ಗಂಡ ಆಗಬೇಕು, ಒಂದು ಒಳ್ಳೆ ತಂದೆ ಆಗಬೇಕು, ಅಣ್ಣ ಆಗಬೇಕು, ಒಬ್ಬ ಸ್ನೇಹಿತ ಆಗಬೇಕು ಅಂದ್ರೆ ನಿಮ್ಮ ವೈಯಕ್ತಿಕವಾದಂಥ ಎಫರ್ಟ್ ಇರಬೇಕು ಹೊರತು ಇನ್ನೊಬ್ರು ಹೇಳ್ಕೊಟ್ಟು ಬರಲ್ಲ. ಒಪ್ತೀರಾ? ಇದು ಒಪ್ತೀರಾ? ಏನು ವಾಯ್ಸೇ ಇಲ್ಲ ಯಾರಿಗೂ?